ಸಂಜರಾಯನಕೋಟೆಯಲ್ಲಿರುವ ಗಡಿಯ ಪರಸಪ್ತಾತ್ಮವರ ಆಶ್ರಮದಿಂದ ಬಂದು ನಿಮ್ಮನ್ನು ಮಾತನಾಡಿಸುವ ದಿಟ್ಟು ಸಾರನಗರೀತರ ದೇವ ಹೇಳಿಕೊಂಡು ಬರಬೇಕಮ್ಮ ನಾಮಾಂಕಿತವ ಭೂಪತಿ ಭೂಪತಿ ಮತ್ತೆ ಮಡಿಲೋರ್ ಕಡಗರದ್ರಪ್ಪ ಬಾಲಕೃಷ್ಣಮೂರ್ತಿ ಒಂದು ಜೈ ಬೇರೆ ನೋಡಿದ್ರೆ ನಿಮ್ಮ ಹೆಸರು ಭೂಪತಿ ಹಲೋ ಗೌಡ ಬಂದು ನೋಡ ಅವನೇ ಬಂದು ನೋಡು ಆಯ್ತು ನೋಡು ಇಲ್ಲಿ ನಾಟಕ ಚಾಲ ಆಯ್ತು ಬಾಲಕೃಷ್ಣಮೂರ್ತಿ ಬಂದಾರ ರಾಮನಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಭೂಪತಿ ಅವರು 8 ಗಂಟೆಗೆಲ್ಲ ಬಂದವಳ ಅದೇನು ದೇವ ಭೂಪತಿ ಇದೇ ಗಜ್ಜಳ್ಳಿ ಗ್ರಾಮದಲ್ಲಿ ಶ್ರೀ ಸಾವಿಯಾದ ಕರ್ನಾಟಕ ನಾಟಕ ಮಂಡಳಿಯವರ ವೀರ ನಾಗಾರ್ಜುನ ಕಾಳಗಾರ್ಥ ಕಾಳಾಸೂರಗೆಲ್ಲ ಸುರದೇವ ಭೂಪತಿ ಮತ್ತು ವಾಲ್ಮೀಕಿ ಯುವಕರದಿಂದ ಒಂದು ಸುಂದರವಾದ ಪೌರಾಣಿಕ ನಾಟಕವನ್ನು ಪ್ರಸಿದ್ಧೀಕರಣ ಪೂರ್ಣವಾದ ಸಾರಥಿ ತಿಳಿದೇ ರಾಮನಂದಿದೆ ಒಳ್ಳೆಯ ಬುದ್ಧಿ ಪರಾರಂಕರ ಜಾಗೃತಿ ಸಾರಥಿ ಭೂಪತಿ ನಾನೊಂದು ಮಾತು ಹೇಳಲು ಚೆನ್ನಾಗಿ ದೇವ ಭೂಪತಿ ಚೆನ್ನಾಗಿ ದೇವ ಭೂಪತಿ ನಿನ್ನಿನ ದೋಷ ಅಣ್ಣನಾದ ಬಲರಾಮನಂದಿ ಮತ್ತು ಓರಿಯವರೊಂದಿಗೆ ನಾ ಗೋವುಗಳನ್ನು ಬಯಲು ಬಿಟ್ಟು ವಿರೋಧಿಸಿ ಆಟಾಡಿದ್ರು ಸಾರ್ತಿ ಬ್ರಹ್ಮದೇವನೆಂಬ ಬಂದು ಎಲ್ಲ ಶಕ್ತಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಗೋವುಗಳನ್ನು ಒಯ್ದು ಗೋವಾಂತರಾದಲ್ಲಿ ಬಚ್ಚಳು ಸಾರ್ತಿ ಭೂಪತಿ ಸಾಯಂಕಾಲದ ಸಮಯಕ್ಕೆ ಗೋವುಗಳನ್ನು ಕಂಡು ಓರಿಯವರು ನಿಂತರು ಸಾಸದ ಗೋಗಳಿಗೆ ಸಕಲಗೊಲ್ಲರ ಮನೆಯಲ್ಲಿ ನಾನೇ ಹೋಗಿ ನಿಲ್ಲರು ಈ ಕುರಿತು ಬ್ರಹ್ಮದೇವ ನಮ್ಮ ಏಕಾಂತದಲ್ಲಿ ಭೇಟಿಯಾಗಿ ಕ್ಷಮೆಯನ್ನು ಬೇಡಲು ಇಂತಹ ಗಂಡುಗಳಲ್ಲಿ ನಾನಲ್ಲವೇ ಸಾರ್ತೆ ಒಳ್ಳೆಯ ಮುಂದಿನ ಸಂಗತಿ ಸಾರಥಿ ಭೂಪತಿ ಇದು ಅಲ್ಲಿದೆ ಮತ್ತೆ ಹೇಳುವನ್ನು ಕೇಳು ಚೆನ್ನಾಗಿ ದೇವ
ಭೂಪತಿ ಪಾವನದಿ ಯಮುನಾ ನದಿಯಲ್ಲಿ ಕಾಳಂದಿ ಎಂಬ ದೊಡ್ಡ ವಿಷವುಳ್ಳ ಸರ್ಪವಿತ್ತು. ಹ ಎಲ್ಲ ಸಾರಥಿ ಭೂಪತಿ ವಾರಂಗಿಣಿಯರು ಘಟನೆಗಳಿಗೆ ತೊಂದರೆಯಾದ ಸುದ್ದಿಯ ಬಗ್ಗೆ ಆ ಬಡಿಗೆ ತುಮಕಿ ಕಾಳಂದಿ ಸರ್ಪ ಮತ್ತು ಜಗತ್ತಾರ ಮಾಡಿದ ನೀರನಾಡಲವೇ ಸಾರಥಿ. ಒಳ್ಳೆ ಭೂಪತಿ ಮುಂದಿನ ಸಂಗತಿ ವಾರಂಗಿಣಿಯರು ಭೂಪತಿ ಇದಲ್ಲದೆ ಮತ್ತೆ ಹೇಳುವೆ ಕೇಳು. ಚೆನ್ನಾಗಿ ಹೇಳ್ದೇವ. ವಾರಂಗಿಣಿಯರು ಭೂಪತಿ ಇಂದಿನ ದಿವಸ ಅಣ್ಣನಾದ ಬಲರಾಮನೊಂದಿಗೆ ಮತ್ತು ವೈರ್ಯರೊಂದಿಗೆ ನಾವು ಅವುಗಳನ್ನು ಬೆಳೆಯಲು ಬಿಟ್ಟು ವಿರೋಧದಿಂದ ಆಟಾಡ್ತರು ಎಂಬ ದೇವನೆಂಬ ಬಂಧುವನ್ನ ಸಂಗೀತ ಮಾತ್ರ ಪರಿಸ್ಥಿತಿ ಅವುಗಳನ್ನು ವೈದ್ಯ ಗೋವಂತರಾಜಿ ಬಚ್ಚರು ಭೂಪತಿ ಓರಿ ಅವರ ಮನೆಯಾನೆ ಹೋಗಿಲ್ಲರು ಈ ಕುರಿತ ನಡೆದು ಬ್ರಹ್ಮದೇವನೆಂಬ ನದಿಯ ಕಲ್ಲಲ್ಲಿ ಭೇಟಿಯಾಗಿ ಸಭೆಯನ್ನು ಬೇಡಿದರು. ಭೂಪತಿ ಗಂಡುಗಳಲ್ಲಿ ನಾಡಲೇವೆ ಸಾಧ್ಯ. ಒಳ್ಳೆ ಭೂಪತಿ ಬಜೆ ಹುಸೇನಿ ಅವರು 201 ನಂಬಿ ಎಂದಿನ ದಿವಸ ಒಂದು ಹಿಂದಕ್ಕೆ ಸೂರರು ಹಸುರರು ಕೂಡಿ ತೀರ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಟ್ಟಿಕೊಳ್ಳಲಾಗಿ ಮಾಡಿ ಭೂಪತಿ ಮತನ ಮಾಡುವ ಕಾಲದಲ್ಲಿ ಒಂದು ಕಡೆ ಹಾಸಿಗೆ ಏಟು ಹಗ್ಗವನ್ನಾಗಿ ಮಾಡಿ ಭೂಪತಿ ಕಡಿಯಲು ದೊಡ್ಡ ಪರ್ವತವ ಸಮುದ್ರದಲ್ಲಿ ಮುಳುತ್ತಲು ಅಂತ ನಾನು ಕಂಡು ಬಲ್ಲೆ ಪರ್ವತವನ್ನು ಬೆಳೆದಿದ್ದೆ ತಿಳ್ಳ ಬಾಲಗೋಪಾಲ ನರಳುವ ಸಾಧ್ಯ ವಿಧಾನದ ಮಧ್ಯೆ ಚೆನ್ನಾಗಿ ಹೇಳ್ದೇವ. ಕಾಳಸೂರ ಕರಾಳಸೂರ ಚೆನ್ನಾಗಿ ಹೇಳ್ದೇವ.
ಭೂಪತಿ ಈ ಗೋಪಾಲ ಕೃಷ್ಣನ ಸಾಟಿ ಅಲ್ಲೊಂದು ಜೈಬೇರನ್ನು ಹೊಡೆದು ತರದೆ ಅದು ತಪ್ಪು. ಮಿಥುನಾವತಿ
ಏನಪ್ಪ ಮಾವ ಲೇಟ ಬಂದನ ಗುಡಿ ಗುಡಿ ಗಣರಸದಿಂದ ಬಂದಂತದ ಹಾರನ್ನಿಗೆ ಅವರಿಗೆ ಭಾಗ್ಯದ ಸಿರಿಯೇ ದೇವಾ ಮೈದಾ ಹಿಟ್ಟಿನ ಹೋಳಿಗೆ ಚೆಂಗಮನ ಜೋಳಿಗೆ ಎಲ್ಲಾರು ಹಾಕ್ಯಾರ ಮಿಂಜರಿ ಹೆಣ್ಮಕ್ಳು ಬ್ಯಾಳಿಗೆ ವಿಟ್ಲಾಪುರ ಬೀರೆಕಾಯಿ ಬಳ್ಳಾರಿ ಬದನೆಕಾಯಿ ಕುಂಬಳೆಕಾಯಿ ನಲ್ಲಿಕಾಯಿ ಚಾಗನ ಸೌತೆಕಾಯಿ ಈ ಬೇಸಿಗೆ ಹೊಡೆದ ದೊಡ್ಡ ಕುಂಬಳೆಕಾಯಿ ಸಣ್ಣ ತೆಂಗಿನಕಾಯಿ ಎಷ್ಟು ಕಾಯಿಯವರನ್ನ ಅರ್ಪಿತ ಮಾಡಿಕೊಳ್ಳಲು ನಮ್ಮಮ್ಮ ಎಲ್ಲಮ್ಮ ತಾಯಿ ದೇವ ಊರಿಗೆ ಬುಡ್ಡಕ್ಕನವಾಸ ನನ್ನ ಸಂಸಾರ ದಾಸ ಅಲ್ಲಿ ಮೂಲೆ ಕೂತ ನಮ್ಮ ಸ್ವಾಗತಮ್ಮ ಅರಸ ಅಂತ ಅರಸನ ಮಗಳಿಗೆ ಹೊರನಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ದಿಟ್ಟು ಸಾರನ್ನು ಕರೀತಾರ ದೇವ ಹೇಳ್ಕೊಂಡು ಬರ್ಬೇಕಮ್ಮ ನಾಮ ಅಂಕಿತವ ಸೂರನಾದ ಸಾರಥಿ ಹ ಎಲ್ಲೆಯ ಬಾಧಗಟ್ಟಲೆಯ ತೇಜೋತ್ತವರ ಬಸಕ್ಕೆ ಹರಿಹರನ ಕಟಕವು ಜಾರಿ ಮುಕುಟಾಗ್ರದಳು ಅಡಗಿದವ ಬಣ್ಣವು ಕಂದೆ ಕೊಂದೆ ಕಪ್ಪೇರಿ ಕರಿಗೆ ನೀರಾಯ್ತು ಸಾರಥಿ ಸಾರಥಿ ಎನ್ನ ಜರ್ಜರಿತವಾದ ಸೌರ್ಯೋತ್ತವರ ಬಸಕ್ಕೆ ಈಶ್ವರ ಕೇಶದಲ್ಲೆತ್ತ ಶಶಿಶೇಖರವು ಜರ್ಜರಿನ ಜಾರಿ ಸರ್ರನಿ ಪುಮಣದೊಳಗಿದು ಸದ್ಭುವನ ಬ್ರಹ್ಮಾಂಡವು ಬೆದರಿ ಬೆಂಡಾಯ್ತು ಸಾರಥಿ ಇಂಥ ಸೂರ್ಯನರವರ ಗಂಭೀರ ಚೋರ ಸೂರರ ಹೃದಯೋದ್ಗಳಿತ ಮಹಾತ್ಮೀಕರ ಕಾರ್ಕೆಲಿಯ ದೇಶದ ಅಧಿಪತಿಯಾದ ಬರೀ ಕಾಳ ಸೂರ ಮಹಾರಾಜರೆಂದು ದಿಕ್ಮಂಡಲ ಬೆರೆಯುವಂತೆ ಬೇರೆಯನ್ನು ನೋಡಿದ ಸಾರಥಿ ವರ್ಷ ಜಾಗೃತಿ ಖಳಸುರ ಮಹಾರಾಜರ ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಎಂಬ ಚಾರ ಹೇಳುವೆನ್ನು ಕೇಳು ಮನಪೋರ ಇದೇ ನೋಡಿಗೆ ಚಳಿ ಎಂಬ ಊರ ಈ ಊರ ಒಳಗಡೆ ಇರುವ ಶ್ರೀ ಬೋಧಲಿಂಗೇಶ್ವರ ತಾತನವರಿಗೆ ಮಾಡುವೆ ಕೋಟಿ ಕೋಟಿ ನಮಸ್ಕಾರ ವಿದ್ಯೆ ಕಲಿಸಿದ ರುದ್ರಪ್ಪ ಮಾಸ್ಟರ್ಗೆ ಆಗಿಸುವೆ ಚಾಚು ಮಲ್ಲಿಗೆ ನವೀನಾರ ಸಾರಥಿ ಇನ್ನೂ ತಿಳಿಯಲಿಲ್ಲವೇ ಈ ವಿಕ್ರಮನ ನಾನಾಂಕಿತದ ರೀತಿ ಹೌದು ದೇವ ಸಾರಥಿ ಭೂಪತಿ ಶೃಂಗ ಈ ಸಭಾಸ್ಥಾನಕ್ಕೆ ಬಂದ ಕಾರ್ಯಾರ್ಥವೇನೆಂದರೆ ಮೆಟ್ಟಲ ಬಾಳ್ಯದಡೆಯನಾದ ಕಲ್ಲಿನಾಥನ ಕಟಾಕ್ಷದಿಂದ ಯಮಸುತನಾದ ಧರ್ಮರಾಯನೆಂಬ ಇಂದ್ರಪ್ರಸ್ಥಪುರಂ ಪುಕ್ಕು ಸಾರಥಿ ಭೂಪತಿ ಇದು ಅಲ್ಲದೆ ನಮ್ಮ ತಮ್ಮನಾದ ಕರಳಾಸುರನ ಜಾಗ್ರತೆಯಿಂದ ಬರೆಯುವ ಸಾರಥಿ ತಿಳಿದ ನನ್ನ ಸಂಗತಿ ಒಳ್ಳೆಯ ದೀಪಿಡಲಂಕರು ಜಾಗೃತಿ ಕರ್ಕೊಂಬರೆ
ಬೋಲಿರಲೈ ಮಾನವ ದೇವ ಜಂಬ ಜಂಬಾರಿ ಅನ್ನತ್ತ ಸಂಭ್ರಮಾನ್ವಿತ ಕುಂಬಿನಿ ಕಜಂಬೋ ಜಗ್ರ ವಿಗ್ರಮೋಗ್ರಣ ಮತಿ ಶೀಘ್ರ ದೋಳು ಒಗ್ಗಡಿಸಿ ಬರುವ ಸಮಗ್ರ ಸೌರ್ಯದಗ್ರ ಭುಜಗ್ರೇಜ ಮಾನವ ದೇವ ಯತಿ ಕುಲ ನಿರ್ವಾತಿಕನ ಮಂದಾನ ಸುತೆಂಗೈದ ಬಂದವರ ದಾರಂದು ವಿಜೃಂಭೆ ಪದದಿಂದ ವಿಚಾರಿಸುವ ನೀನು ದಾರ್ಭಟ ನೋಡನ್ನ ಈ ವಾಲ್ಮೀಕಿ ಹುಡುಗರ ಬಂದಿನ ಆರ್ಭಟ. ಓಹೋ ದೇವ ನಾವು ದಾರಂದರೆ ಪರಮಾತ್ಮನ ಹೆಸರು ಪಾರ್ವತಿ, ಬ್ರಹ್ಮನ ಹೆಸರು ಸರಸ್ವತಿ, ಪಾಂಡವನ ಹೆಸರು ದ್ರೌಪದಿ, ಕೌರವನ ಹೆಸರು ಭಾನುಮತಿ, ಮನ್ಮಥನ ಹೆಸರು ರತಿ, ಅಭಿಮಾನ್ಯುನ ಹೆಸರು ಉತ್ತೈ. ಸಾರಥಿ ಸಾರ್ವಜನಿಕರಿದ್ದಾರೆ ದೇವ. ಏಳುಗೊಂಡವರ ತಮ್ಮ ನಾಮ ಅಂಕಿತವ. ಸಾರಥಿ ನಮ್ಮ ನಾಮ ಅಂಕಿತ ಬೇಕಂದು ಕೇಳ್ತೀಯ? ಹೌದು ದೇವ. ಹಾಗಾದರೆ ಚಿತ್ತ ಬಿಟ್ಟು ರಾಲಿಸು. ಚೆನ್ನಾಗಿ ದೇವ. ಮನ್ನವ ದೇವ ತುಂಬತ್ ಭವಂಡಂಬರ ಕಿಲಾಂಡ ಸುಂಡಾಲ ಮಂಡಿತ ದಿಂಡೀರ ಕಲ್ಲ ತಾಂಡವಾಡ ಪ್ರಚಂಡ ಸೌರ್ಯಗಲಿತ ಭಾಂಡ ಭವಂಡ ನಿರ್ಮಿತ ಪ್ರಚಂಡ ಗಂಡು ಗಲಿಳ ಗಂಡ ಮಿತ್ತಗ್ರತರ ಉಕ್ಕಂಡ ಎನ್ನ ಬಲಕ್ರದೋಳ ಅರ್ತಿ ಮೇರೆ ಮಾರ್ತಂಡ ಮಂಡಲವು ದಿಕ್ಪ್ರಮ ಗಣಿತು ಇತ್ತಂಡ ಇಲ್ಲ ಮಂಡಲವು ಗಲಿಬಿಲಿಗೊಂಡು ತಾಂಡವಾಡಿತು. ಭೂಪತಿ ಸಾರಥಿ ಭೂಪತಿ ಆದಿಶೇಷನ ಮಕಟ ಮಂಡಲವು ಕನ್ನಿ ಕೊಂದಿ ಕಪ್ಪೇರಿ ಕುಂಡಿತ ಗಣಿತು ಇಂದಷ್ಟ ದಿಸ್ಸ ಪರಕ್ರಮಾನಿತ ಭುಜಬಲ ವಿಕ್ರಮಾಂಗಿತನ ಕಂಡು ಈ ಭೂ ಮಂಡಲ ಬಿರ್ರನ ಬಿಗಿದು ತಬ್ಬಿಪಾಯಿತು. ಇಂಥ ಕಾಲ್ ಕೆಲಸ ಬದರ ಮಾತ್ ಬಿಕ್ಕರ ಬಲಿರಲ ಕರಳಾಸುರ ಮಹಾರಾಜನೆಂದು ಜಯಬ್ರಣ ಸಾರಥಿ ಎಂಬ ಜಾಣ ಹೊಡಿಸು ಜಯಬೇರಿ ಕ್ಷಣ. ವೀರಾದಿ ವೀರ ಕಳ್ಳಾಸುರ ಮಹಾರಾಜರು ತಾವಾದರೆ ಸಭಾಮಂದಿರಕ್ಕೆ ಬಂದ ಕಾರಣವೇನು ಬುದ್ಧಿ? ಏಳುಗೊಂಡವರ ತಮ್ಮ ನಾಮಂಕಿತ ಸುದ್ದಿ. ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಸಮಗ್ರ ಸೌರ್ಯದಾಗ್ರ ಇಗ್ರನಾದ ನಮ್ಮ ಅಣ್ಣನಾದ ಕಾಳಸೂರ ಮಹಾರಾಜರು ಎಲ್ಲ ಖಂಡಿತವಾಗಿ ಬರ ಹೇಳ್ತಲಂತೆ. ಕದ್ದು ಕಾರಣ ಅಗ್ರಜನಾದ ಅಂತ ಪ್ರಖ್ಯ ಸೋಟದಿಂದ ರಥವನ್ನ ಬಿಡವಂತರಾಗ ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ. ಒಳ್ಳೆ ಈ ಬಿಡವಂಕರ ಜಾಗೃತಿ. ನಮೋ ನಮೋ ಅಣ್ಣ ಸುಗುಣ ಗುಣ ಲಾವಣ್ಯ. ಶುಭಮಸ್ತು ಸಹೋದರ ಮಹಾಭೀಕರ. ಅವೋ ಸೌರ್ಯ ತಕ್ರ ವಿಘ್ನನಾದ ಅಗ್ರಜ ಎನ್ನಂ ಕರೆಸಿದ ಪರಿದಾಬದು. ಅವ ಅಗ್ರಜ ಓ ಹನುಜ, ಅಮರಾವತಿ ರಾಜನಾದ ಸುರಪತಿ ಎಂಬ ಬಡ ಇಂದರೆ ನಾದರು ನಿನ್ನಂ ದಂಡಿಸಿದನೇ ಹೇಗೆ? ಅವ ಅಗ್ರಜ ಓ ಹನುಜ, ಅಥವಾ ಅವನ ಕಂಡ ಗರ್ಭವೇನಾದರೂ ತೋರಿದನೇ ಹೇಗೆ? ಅವ ಅಣ್ಣ ಓ ತಮ್ಮ, ಶೀಘ್ರದಿಂದ ಒಂದು ಅಪ್ಪಣೆಯನ್ನು ದಯಪಾಲಿಸು. ಗಣ ಮಾತ್ರದಲ್ಲಿ ಅವನ ಗುಂಡಿಯಂ ಚಡಲಿಸಿ ಪ್ರಚಂಡತನ ಅವನ ಮೈ ಕಂಡವ ಗೀತೆ ಇಂಡೋಸರರ ದಂಡಿಗೆ ಆವತ್ತೆ ಕೊಡುವನು. ತಕ್ಷಣನಿಗೆ ಒಬ್ಬ ರಾಜವರ್ಯ ನೋಡೆಸ ಧೈರ್ಯ. ಅಖಿಲ ಅಂಡ ಕೋಟಿ ಬ್ರಹ್ಮಾಂಡವನ್ನೇ ಗದ್ಗದನೆ ನಡಗಿಸುವ ಸಮಬಲ ವಿಕ್ರಮಾಂಕಿತನಾದ ತಮ್ಮ ಕೇಳ ಎನ್ನುವ
ನಿನಗೆ ನಾತರ ಚಿಂತೆ ಇದ್ದರೆ ಈಗಿಂದಲೇ ತಿಳಿಸ. ಇನ್ನ ಹೆಗ್ಗಳಿಕೆಯ ಜಗ್ಗತೆ ಇಕ್ಕಿರುವ ಸಮತಿಂಡಿಗಳ ತಡಿಗವೇ ಪ್ರಚಂಡ ತರದಿ ಅನ್ನ ಬಹುಬಲದಿಂದ ನೊಗ್ಗು ನೊಗ್ಗು ಮಾಡುವ ತಡ ವಯಸ್ಸದಳು ರಾಜಭೂಪತಿ ಅದೇನು ಸಂಗತಿ? ವಾಪಸ್ ಕಳ್ತಿಲ್ಲ ಆವೋ ತಮ್ಮನಾದ ಕರಳ ಸೂರ ಕೆಳೆಯನ್ನ ವಚನಕಾರ. ಅದೇನು ಅಗ್ರಜ? ಆಹ್ವಾನುಜ ಅದು ಏನೆಂದರೆ ಅದೇನು ಅಗ್ರಜ? ಜನ್ಮ ಕುಲ ವೈರ್ಯಾದ ನಾರಾಯಣನೆಂಬ ಚೋರನನ್ನು ಮತ್ತ ಮೈದುನನಾದ ಅರ್ಜುನನೆಂಬ ಲಜ್ಜಯಿನನ್ನು ಅಲ್ಲದ ಪಂಡ ದಂಡಿಗನಾದ ಭೀಮನೆಂಬ ಕೋಲ ಪಂಡನ ಒತ್ತಿ ಕೆಡೆಯಿ ಯೋಗ ಯಜ್ಞಾಧಿಕಳಂ ಕೈವ ಬ್ರಾಹ್ಮಣರೋತ್ತಮರಂ ಏರಿಸಿ ಅವರ ಮಡದಿ ಮಣಿಯರ ಮತಗೊಳಿಸಿ ವ್ಯಪ್ರಮೋತ್ತಮರ ಕೈವ ಯಜ್ಞ ಕೊಂಡಲದಲ್ಲಿ ನಮ್ಮ ವೀಣ ಮೋತ್ರಾದಿಗಳಿಂದ ಬಿಟ್ಟು ಭಂಗಗೊಳಿಸಿ ಅಗ್ರಜ ಆಹ್ವಾನುಜ ಅಗ್ರಜ ಗೋವುಗಳೆಂಬ ಪಾರಿಸಿ ಅವರ ಇಂದ್ರಪ್ರಸ್ಥ ಪರ್ವಂ ಧ್ವಂಸಗೈದು ಪಾಂಡವರ ಬಲಕರದಂತಿರುವ ಸರ್ಪ ಸೈನ್ಯನೆಂಬ ಬಳಿರಿ ಕೃಷ್ಣನ ಮತ್ತೆ ಕಡೆ ಅವನ ಬಾಯಿಯಲ್ಲಿ ಆಕಳ ಕಂಡವಂತೂರಿಕೆ ಹಿಂಸೆ ಪಡಿಸಬೇಕೆಂದು ವ್ಯಸನಗೊಂಡಿರುವನು ತಮ್ಮ. ಹೀಗಿದೆ ನೋಡಿ ಅಗ್ರಜ ಒಳ್ಳೆಗಾರಿಗೆನ್ನೆ ಕೈಗೊಂಡಿರುವೆ. ಈಗಲೇ ನಿನಗೆ ಒಂದು ನೇಮನ್ನು ದಯಪಾಲಿಸು. ಕ್ಷಣ ಮಾತ್ರದಲ್ಲಿ ಮಾಯೇಶ ಧರಿಸಿ ಕ್ಯಾರಿದೀನಾದಯ ಮಾಯನನ್ನು ಬಿರುದಾಂಕಿತನಾದ ಕಳ್ಳ ಚಾರ ಚೋರ ಕೃಷ್ಣನಂಬ ಬಡಗಲ್ಲನಂ ತಡ ವಯಸ್ಸ ಒತ್ತು ಕೆಡಗವೆ ಅವನ ಮದ್ದು ಕೆಡಿಸಿ ಸುದ್ದಿಂ ಕೇಳಿ ಅವನ ಮೈದುನನಾದ ದಸರಾಭ ಧರಿಸಿದ ಅರ್ಜುನನ ಬಂದರೆ ಅವನ ಮಿಂಡೆ ಇಪ್ಪ ಮಾಡಿ ಅವನ ಗೋಗಳಂ ತಡ ವಯಸ್ಸ ಹಿಡಿದು ತರುವೆನ. ತಕ್ಷಣನಿಗೆ ನೇಮವನ್ನು ಕೊಡ ಅಣ್ಣ ಸುಗುಣಗುಣ. ಪ್ರಚಂಡ ಬಲ ಮಂಡ್ಯತನಾದ ತಮ್ಮ ಕರಳ ಸೂರ ಕೇಳನ್ನ ಎತ್ತು ಮಹದ ವಿಚಾರ. ಅದೇನು ಅಗ್ರಜ? ತಮ್ಮ ಅದುವೇನೆಂದರೆ ಅದೇನು ಅಗ್ರಜ? ಧರ್ಮವಂತನೆಂದ ಬೆಸರಂಪಟದ ಬಳಿರಿ ಯಮ ಧರ್ಮ ಸುತನಾದ ಧರ್ಮರಾಯನೆಂಬ ಮೂರ್ಖನು ಇಂದ್ರಪ್ರಸ್ಥ ಪರವಂ ಪಕ್ಕ ಮೊದಲ ಯಜ್ಞ ಮಾಡುವ ಬ್ರಾಹ್ಮಣರೋತ್ತಮರಂ ಕೊಂದ ತರುವಾಯ ಅವರ ಗೋವುಗಳನ್ನು ಪರಿಸುವ ನಿನ್ನ ಭುಜಬಲದ ಎಕ್ಕಳಿಗೆ ತೋರಿಸುವ ಸತೀನಾಗಿರುವ ಅಗ್ರಜ ಯುದ್ಧಕ್ಕೆ ದಾರ ತರುವಂಟೆಗಟ್ಟಿದರೆ ಬಳಿರಿ ಅವರಿಗತ್ತಿದ ಮಂಡಿಯ ಬಿಡಿಸಿ ಗೋವುಗಳ ಸೆರೆ ಹಿಡಿದ ತರಣ ತಮ್ಮ. ಇದೇನು ಮಂಡ್ಯ ಧರ್ಮ? ಅವ ಕಂಡ ಪ್ರಚಂಡ ಮಂಡಿತನಾದ ಅಗ್ರಜ ನೋಡೆಲ್ಲ ಪರಕ್ರಮದ ತೇಜ. ಅವ ಅಗ್ರಜ ನೀನು ನನಗೆ ಇಷ್ಟು ಮಾತ್ರ ಆಜ್ಞೆ ಕೊಟ್ಟರೆ ಸಾಕು. ಇಂದ್ರಪ್ರಸ್ಥಪುರಕ್ಕೆ ಇಂಥ ಪ್ರಾಂಪಕ್ಕು ಸೊಕ್ಕಿ ಮದನ್ ಮತ್ತರಾದ ಪಾಂಡುರಾಯನ ಸುತರೈವರ ಮಿಡಿದು ಪುಂಡರ ರುಂಡ ಮುಂಡಂಗಳಂ ಚಂಡಾಡಿ ಬರುವನ ಭುಜ ಬಲದ್ದಣ್ಣನೆಂಬ ಬಿರುದು ನಿನಗೆ ತರುವೆನ ಅಗ್ರಜ ನೋಡೆಲ್ಲ ಪರಕ್ರಮದ ತೇಜ. ಜನಾದ ಕರಳ ಸೂರ ಈಗ ಇದು ನಾನು ಎನ್ನ ಮನಸ್ಸಿಗೆ ಸಮಾಧಾನ
ಅನುಜ ಅಗ್ರಜ ನಮ್ಮ ಜನ್ಮ ಕುಲ ವೈರಿಯಾದ ನಾರಾಯಣನೆಂಬ ಬಂಡನ ಒಕ್ಕ ಮಡಗಿಸಿ ಅವನ ರಂಡಂಗಗನ ಮಂಡಲದೊಳಾರಿಸಿ ನಮ್ಮ ಕುಲದ ಗುರುಗಳಾದ ಶುಕ್ರಾಚಾರ್ಯರಿಗೆ ಆನಂದವನ್ನುಂಟು ಮಾಡುವೆ. ಅಗ್ರಜ ಎದ್ದಕ್ಕೆ ಅಡ್ಡ ಬಂದರೆ ಬಳಿರಿ ಬ್ರಹ್ಮವನೆಂಬವನೇನಾದರೂ ಅಡ್ಡಗಟ್ಟಿದರೆ ಅವನ ಮಧ್ಯ ಮನುಷ್ಯ ಗದ್ದೆ ಕಡಿಸಿ ಸತಿಗಳಾದ ಶಾರದೆಯನ್ನ ಪಟ್ಟದ ದಾಸಿಯನ್ನಾಗಿ ಮಾಡಿಕೊಳ್ಳುವೆ. ಅಗ್ರಜ ತನ್ನರಿತು ಕೋಪಗೊಂಡ ಈಶಾನ್ಯನಾದರೂ ತನ್ನ ಕರದಲ್ಲಿರುವ ತ್ರಿಶೂಲವನ್ನು ಬೀಸಿದರೆ ಬೈರಿ ಅವನಿಗೆ ಆಸರೆಯಾಗಿರುವ ತ್ರಿಶೂಲದ ಸೊಂಟವನ್ನು ಮುರಿದು ಕಂಠಮಾರಣೆಂದ ಬಿರಿದಂಪತ್ತವರ ಸೊಂಟವನ್ನು ಅಡಗಿಸಿ ಬಿಡುವೆ. ಜಾಗ್ರತೆಯಿಂದ ತಡವಹಿಸದೆ ಹೋಗಿ ಇಂದ್ರಪ್ರಸ್ಥಪುರದ ಗೋವುಗಳನ್ನು ಅಪಹರಿಸೋಣ ನಡೀತಮ್ಮ. ಇದೇ ನಿನಗೆ ಜಮ. ಮಾಲ್ಯವತಿ ಅಗ್ರಜ ನೀನಾಡಿದ ಮಾತು ಸಹಜ. ಅದೇತಕ್ಕೆ ಹನುಜ ಅದೇತಕ್ಕೆಂದರೆ ಅದೇತಕ್ಕೆ ಗಂಡು ಗಲಿಗಳ ಗಂಡ ಅರ್ತಿ ಮೇರೆ ಮಾರ್ತಂಡ ಭುಜ ಬಲತ ಎನ್ನಂತ ಗಂಡು ಗಲಿಗೆ ಆರೆಂಡು ಬಲರಾದ ಪಾಂಡವರು ತಡಿವರೇ ಹೇಗೆ ಅಗ್ರಜ ಹನುಜ ಆ ಕೃಷ್ಣನೆಂಬ ಬಡಗಲ್ಲನೆಂಬ ಬಡ ಬಡಿಸಿ ನಿಲ್ಲುವನೇ ಹೇಗೆ ಅಣ್ಣ ಓ ತಮ್ಮ ಮುಕ್ಕೋಟಿ ದೇವತರವ ಕೋಟಿ ಬಂದರೆ ಎಣ್ಣ ಸತ್ಯ ಸಾಮರ್ಥ್ಯಕ್ಕೆ ತಡೆಯಲಾರರು. ಇಕ್ಕೋ ನೋಡು ನೋಡಿದೆ ಹನುಜ ವಿಷ್ಣು ಎಂಬ ಕಷ್ಟಾತ್ಮಕನಿಗೆ ತಕ್ಕಷ್ಟು ಮಿತಿಸುವ ಬ್ರಹ್ಮನೆಂಬ ಅಂಬಿನ ಅಂಜಂ ಕೇರ್ಯ ಸಂದಲ್ಲಿ ತೂರ್ಯ ಅಡಗುವಂತೆ ಮಾಡುವೆ. ಅಗ್ರಜ ಮಹೇಶ್ವರೆಂಬ ಬೂದಿ ಬಡಕನ ರುದ್ರ ಬೂದಿ ಎಂಬ ಕಿಸೆ ಇನ್ನುಳಿದ ಪಾಂಡವರನ್ನಂಗದ ಅವರ ಕರಗಳಂಗಿದ್ದೆ ಕೊರಳಿಗೆ ಮಾಲ್ಯ ಮಾಡಿ ಹಾಕ್ಸೋಣ. ತಕ್ಷಣನಿಗೆ ನೇಮವನ್ನು ಕೊಡ ಅಣ್ಣ ಕುಲ ಮೆಚ್ಚಿದೆ ನಿನ್ನ ಪರಾಕ್ರಮವನ್ನು ಬೇಗನೆ ಮೆಚ್ಚಲೇಬೇಕು ಅಗ್ರಜ. ಓ ತಮ್ಮ ಅಣ್ಣ ಪಾಂಡವರ ಗೋವುಗಳನ್ನು ಅಪಹರಿಸಿ ಯಜ್ಞವನ್ನು ಮಾಡಿ ಸುಖವನ್ನುಂಟು ಮಾಡುವ ಬ್ರಾಹ್ಮಣರೋತ್ತಮರ ಸಂಹರಿಸಿ ಮಣಿವಾಡಗಳ ಸತಿಮಣಿಯರ ಸೆರೆ ಹಿಡಿದು ಜಯಶೀಲರಾಗಿ ಬರಲಿನಲ್ಲಿ ತಮ್ಮ ತೋರಿಸೋಣ ನಮ್ಮ ಬಲ ಪರಾಕ್ರಮ. ಅಗ್ರಜ ನೋಟ ಬಲದ ತೇಜ ಅನುಜ ಪಾಂಡವರೆಂಬ ಪುಂಡರ ಶಿರವ ಮಾರಿಸಿ ದಿಂಡು ಉರಳಿಗೆ ಮುರಳಿ ಗಂಡುಗಲಿ ಎಂದು ಮೆರುಗುವೆ. ಪ್ರಚಂಡ ತನ್ನದಿ ನಿನ್ನ ಕೀರ್ತ ಮಿರಕ್ಕರಿಸುವ ಅಪ್ಪನನ್ನು ದಯಪಾಲಿಸಿ ಕಾಲ್ಕೇರಿ ರಾಜ ಆವೋ ನಿಜ ಶಿಖಮಣಿ ತೋರ ನಿನ್ನ ಪೌರುಷದ ಕೈ ಜಾಗ್ರತೆಯಿಂದ ಇಂದ್ರಪ್ರಸ್ಥಪುರಕ್ಕೆ ಹೋಗಿ ಬಂಡ ಪಾಂಡವರ ರಂಡ ಮಂಡಂಗಳ ಕಡೆದ ದೊಡ್ಡರಿಜು ಜಲ್ಲಿ ದಿಗ್ಬಂಡಲು ಬಾಯಂದ ಚಿರುಳುವಂತೆ ಮಾಡಿಬಿಡು. ನಿನ್ನ ಬೆಂಬಲವಾಗಿ ನಾನು ಬರೀ ಅನುಜ ಶಿಖಮಣಿ ಈ ಮಾಡಲಿ ಬಲಿರಲೇ ಸರತಿ ಇನ್ನೇತಕ್ಕೆ ತಡ ನಮ್ಮ ಅಗ್ರಜನಾದ ಕಾಳ ಸೂರ್ಯ ಮಹಾರಾಜನು ಎನ್ನ ಬೆಂಬಲವಾಗಿ ಬರುವನಂತೆ. ತದ್ದು ಕಾರಣ ಅಗ್ರಜನಾದ ಅಂತಪುರಕ್ಕೆ ಸೂಟದಿಂದ ಇನ್ನ ಪ್ರಸ್ಥಪುರಕ್ಕೆ ರಥವನ್ನು ಬಿಡಬಂದನಾಗ ಸಾರಥಿ ಓಡಿಸ ನಿಮ್ಮ ಸಾರಥಿ
ಓದಿ